ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವು ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ? ಹಾಗಾದರೆ ನಿಮಗೊಂದು 2,000 ರೂಪಾಯಿ ಹಣ ಎಂಬುದನ್ನು ಜಮಾ ಆಗ್ತಾ ಇಲ್ಲ. ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಅರ್ಜಿ ಸ್ಥಿತಿ ಏನಾಗಿದೆ, ಅಥವಾ ಯಾವುದೇ ಒಂದು ಕಂತಿನ ಹಣ ನಿಮಗೆ ಜಮಾ ಆಗಿಲ್ಲ ಅಂದ್ರೆ ಹಾಗಾದರೆ ನಮ್ಮ ಒಂದು ಅರ್ಜಿ ಸ್ಥಿತಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಒಂದು 2,000 ರೂಪಾಯಿ ಹಣ ಅನ್ನೋದನ್ನು ನಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇದೆಯಲ್ಲ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ನೋಡಿ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿರುವ ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಆಗಿರ್ತದೆ. ಇದೊಂದು ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗಾಗಿ ಈ ಯೋಜನೆ ಒಂದು ಜಾರಿಗೆ ತರಲಾಗ್ಯದಂತೆ ಹೇಳ್ಬೋದು ನೀವು ಎಲ್ಲರೂ ಕೂಡಿ. ಇನ್ನು ಯಜಮಾನಿಯ ಅಕೌಂಟಿಗೆ ಅಂದ್ರೆ ಅವರ ಬ್ಯಾಂಕ್ ಅಕೌಂಟಿಗೆ ಪ್ರತಿ ತಿಂಗಳ ಏನು ಮಾಡ್ಲಾಗ್ತದೆ, ಸರ್ಕಾರ ಇಲ್ಲಿ 2,000 ರೂಪಾಯಿ ಜಮಾ ಮಾಡ್ಲಾಗ್ತದೆ. ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆ ಆಗ್ಯದ. ಈ ಒಂದು 2,000 ರೂಪಾಯಿ ಜಮಾ ಆಗುವಲ್ಲಿ ಕೆಲವೊಂದಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟಿಗೆ ಹಣನೇ ಬರ್ತಾ ಇಲ್ಲ. ಅಂಥ ಒಂದು ಕಾರಣದಿಂದ ನಿಮಗೇನಾದರೂ ಗೊಂದಲ ಉಂಟಾಗಿತ್ತಂದ್ರೆ ಅಂದರೆ ಈ ಒಂದು ವಿಡಿಯೋನ ಫುಲ್ ಮುಗಿಯೋ ತನಕ ನೋಡಿ. ನಿಮ್ಮ ಎಲ್ಲ ಗೊಂದಲಗಳಿಗೆ ನಾನು ಇಲ್ಲಿ ಏನು ಸೊಲ್ಯೂಷನ್ ಅಂದರೆ ಪರಿಹಾರ ಕೊಡ್ತಾ ಹೋಗ್ತೇನೆ. ಸೊ ಮೊದಲಿಗೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಥಿತಿಯನ್ನು ಚೆಕ್ ಮಾಡೋಣಂತ. ಸೊ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಈ ಒಂದು ವಿಡಿಯೋಗೆ ನಿಮ್ಮಿಂದ 500 ಲೈಕ್ಸ್ ಕೇಳ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ. ಲೈಕ್ ಆಯಿತಾ? ಬನ್ನಿ ವಿಡಿಯೋ ನೋಡೋಣಂತ. ವೀಕ್ಷಕರೇ, ನಿಮ್ಮ ಒಂದು ಯಾವುದಾದ್ರೂ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸ್ನಾಗ ನೀವು ಸರ್ಚ್ ಮಾಡಬೇಕಾಗ್ತದೆ. ಏನಪ್ಪ ಅಂದ್ರೆ ಇಲ್ಲಿ ಮಾಹಿತಿ ಕಣಜಿ ಅಂತೇಳಿ ನೀವು ಸರ್ಚ್ ಮಾಡಿದ್ರಿ ಅಂದ್ರೆ ಫಸ್ಟ್ ನಿಮ್ಗೊಂದು ಲಿಂಕ್ ಸಿಗ್ತದೆ ನೋಡಿರಿ. ಇಲ್ಲಿ ಮಾಹಿತಿ ಕಣಜಿ ಅಂತೇಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ನೋಡಿರಿ, ಇಲ್ಲಿ ಮಾಹಿತಿ ಕಣಜಿ ಅನ್ನೋ ಒಂದು ವೆಬ್ಸೈಟ್ನ ಓಪನ್ ಆಗ್ತದೆ. ಇಲಾಖೆಗಳು ಅಂದ್ರೆ ಇದು ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದ ಎಷ್ಟು ಯೋಜನೆಗಳಿವೆ ಅಲ್ಲ, ಆ ಎಲ್ಲ ಯೋಜನೆಗಳು ಇಲ್ಲಿ ಒಂದರೊಳಗೆ ನಮಗೆ ಎಲ್ಲ ರೀತಿ ಮಾಹಿತಿಯಾಗಲಿ, ಒಂದು ಯೋಜನೆಯ ಈ ಒಂದು ಯೋಜನೆಯ ಎಲ್ಲ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಸರ್ಕಾರದ ಯೋಜನೆ ಅಲ್ಲ, ಅದು ಭೀ ಕೂಡ ಇಲ್ಲೇ ನಾವು ನೋಡಬೇಕಾಗಿರ್ತದೆ. ಸೊ ಹಾಗಾದ್ರೆ ಸ್ವಲ್ಪ ಇಲ್ಲಿ ಕೆಳಗಡೆ ಬನ್ನಿ, ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಸ್ವಲ್ಪ ಕೆಳಗಡೆ ಬನ್ನಿ. ಬಂದ್ರಿ ಅಂದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಹೇಳಿರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರಿ ಅಂದ್ರೆ ಮತ್ತೆ ನೋಡ್ರಿ ಇಲ್ಲಿ ಹಿಂಗೆ ಬರ್ತದೆ. ಮತ್ತು ನೀವು ಏನು ಮಾಡ್ಬೇಕಾಗ್ತದಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರೆ ಅಂದ್ರೆ ಮೇನಾಗಿ ಇಲ್ಲಿ ಬತ್ತು ನೋಡ್ರಿ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತೇಳಿ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಅಪ್ಲಿಕೇಶನ್ ಇದು ಕಾಣಿಸ್ತಾ ಇಲ್ಲ. ಇದ್ರ ಒಂದು ಮ್ಯಾಕ್ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ್ರಿ ಅಂದ್ರೆ ಮತ್ತೆ ನಿಮಗೆ ಈ ರೀತಿ ಬರ್ತದೆ ನೋಡ್ರಿ. ಈ ರೀತಿ ಬಂದಾಗ ನೀವು ಏನು ಮಾಡಬೇಕಾಗಿಲ್ಲ, ಜಸ್ಟ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಲಿಕ್ಕೆ ಅವ್ರು ಕೇಳಕತ್ತಾರ. ಸೊ ನಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡೋಣ ಅಂತ. ಅಂದ್ರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಥಿತಿ ಏನಾಗಿದೆ ಎಂದು ಚೆಕ್ ಮಾಡ್ಕೊಳ್ಳೋಣ ಅಂತ. ಹಾಕ್ರಿ ನೋಡೋಣ. ಈಗ ನಿಮ್ಮ ಒಂದು ಮೊಬೈಲ್ ಒಳಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕ್ರಿ. ನೋಡಿ ವೀಕ್ಷಕರೇ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಮುಂದುಗಡೆ ಕಾಣಿಸ್ತಾ ಇದೆಯಲ್ಲ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಲೋಡಾಗಿ ಇಲ್ಲಿ ನೋಡ್ಬೋದು. ಒಂದು ಅಪ್ಲಿಕೇಶನ್ ಡೇಟ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಯಾವಾಗಪ್ಪ ಅಂದ್ರೆ 21/7/2023 ಒಳಗೆ ನಮ್ಮ ಒಂದು ನಾವು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದ್ದೀವಿ. ಇನ್ನು ಸ್ಟೇಟಸ್ ನೋಡೋದಾದ್ರೆ ಅಪ್ರೂವ್ಡ್ ಅಂತೇಳಿ ಬರಾಗತ್ತದ. ಇನ್ನು ಅಪ್ರೂವ್ಡ್ ಡೇಟ್ ಭೀ ನೋಡ್ಬೋದು. 2023 ಒಳಗೆ 7ನೇ ತಿಂಗಳ 21ನೇ ತಾರೀಕಿಗೆ ಆವಾಗ ಅಪ್ರೂವ್ಡ್ ಆಗಿದ್ದ ಡೇಟ್ ಬಿ ಇಲ್ಲಿ ನೋಡ್ಬೋದು. ಸರಿ, ಹಾಗಾದರೆ ನಮ್ಮ ಒಂದು 2,000 ರೂಪಾಯಿ ಹಣನ ನಮ್ಮ ಅಕೌಂಟಿಗೆ ಜಮಾ ಆಗ್ತಾ ಇದೆಯಾ ಇಲ್ಲ ಅದು ಭೀ ಕೂಡ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿರಿ, ಡೀಟೇಲ್ಸ್ ಅನ್ನೋದು ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ನೋಡಿರಿ, ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಜಮಾ ಆಗ್ತಾ ಇರೋ 2,000 ರೂಪಾಯಿ ಹಣನೂ ಕೂಡ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನೋಡಿ. ಇಲ್ಲಿ ಅಪ್ಲಿಕೇಶನ್ ಸ್ಥಿತಿನೂ ನೋಡಿದ್ರಿ ನೀವು. ನಿಮ್ಮ ಒಂದು ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಅಂದ್ರೆ ನಿಮ್ಮ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ ಇಲ್ಲ ಅನ್ನೋದನ್ನು ಒಂದೇ ಒಂದು ಕ್ಲಿಕ್ನ ಮುಖಾಂತರ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡಿರ ಅಂತೀನಿ ವೀಕ್ಷಕರೇ. ನೋಡಿ, ಇಲ್ಲಿ ಇವರಿಗೆ 3 ಕಂತು ಜಮಾ ಆಗಿದೆ. ಇನ್ನೂ ಯಾಕೋ 2 ಕಂತು ಜಮಾ ಆಗಿಲ್ಲ. ಇವ್ರದ್ದು ಏನಾಗಿದೆ ಅಂಥೇಳಿ ಅವರೇ ಚೆಕ್ ಮಾಡ್ಕೋಬೇಕಾಗ್ತದೆ. ನೋಡಿರಿ, ಇಲ್ಲಿ ನಿಮ್ಮದು ಎಲ್ಲ ಒಂದು ಸಂಪೂರ್ಣವಾಗಿ ಜಮಾ ಆಗಿದ್ರೂ ಆಗ್ಬೋದು ಅಂತ ಹೇಳ್ತೀನಿ. ಒಂದು ಸಲ ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ರಿ. ನೋಡಿ ವೀಕ್ಷಕರೇ, ಇಷ್ಟೊಂದು ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.